ಯಾವ ರಾಶಿಯವರಿಗೆ ಏನು ಫಲ? ಗುರು ಮತ್ತೆ ಒಂದು ಶನಿ. ಒಂದಷ್ಟು ಕಳ್ಕೊಳ್ಳುವಂಥದ್ದು, ಒಂದಷ್ಟು ಸಮಸ್ಯೆಯನ್ನು ಅನುಭವಿಸುವಂಥದ್ದು. 2 ವರ್ಷ ಗುರುಬಲ ಇರೋದಿಲ್ಲ. ಎರಡು 2025 ಯಾವ ರಾಶಿಯವರಿಗೆ ಏನು ಫಲ? ಇಲ್ಲಿ 2 ಮೇಜರ್ ಈವೆಂಟ್ಗಳನ್ನು ನಾವು ನೋಡಬೇಕು. ಏನಂದರೆ, ಒಂದು ಗುರು ಮತ್ತೆ ಒಂದು ಶನಿ. ಯಾವಾಗಲೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಗುರುಬಲ ಮತ್ತು ಶನಿ ಬಲ ಇದ್ದರೆ ಜೀವನದಲ್ಲಿ ವಿಕ್ಟ್ರಿ ಪ್ರಾಪ್ತಿ ಆಗುತ್ತೆ ಅಂತ. ಅದಕ್ಕೆ ಇದನ್ನು ಗುರು ಬೆರಳು, ಇದನ್ನು ಶನಿ ಬೆರಳು ಅಂತ ಕರಿತೀವಿ. ಜೀವನದಲ್ಲಿ ನಾವು ವಿಕ್ಟ್ರಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗಬೇಕು ಅಂದರೆ ಗುರುಬಲ ಶನಿ ಬಲ ಇರಬೇಕು ಅಂತ. ಹಾಗಾದರೆ ಈ ಮೇಷರಾಶಿಯಲ್ಲಿ ಜನನಾಗಿರುವಂತಹ ಮೊದಲನೇ ಕಾಲಪುರುಷನ ರಾಶಿ ಆಗಿರುವಂತಹ ಮೇಷರಾಶಿಯವರಿಗೆ 2025 ಮಾರ್ಚ್ವರೆಗೂ ಓಕೆ ಚೆನ್ನಾಗಿದೆ. ಆದರೆ ಮಾರ್ಚ್ ನಂತರ ನಿಮಗೆ ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂದರೆ ನೋಡಿ, ನಿಮಗೆ ಒಂದು ಸಾಡೆಸಾತಿ ಪ್ರಾರಂಭ ಆಗ್ತಾ ಇದೆ. ಎರಡನೇದು ಮೇ 14ನೇ ತಾರೀಕಿಗೆ ಗುರುಬಲವು ಹೋಗ್ತಾ ಇದೆ. 2 ವರ್ಷ ಗುರುಬಲ ಇರೋದಿಲ್ಲ. ಅಂದರೆ ಮುಂದಿನ 1.5-2 ವರ್ಷಗಳ ಕಾಲ ಒಂದಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗ್ತದೆ. ಯಾಕಂದರೆ ದಶಮಾಧಿಪತಿಯು ಶನಿ ಮತ್ತು ಲಾಭಾಧಿಪತಿಯು ಶನಿ ವ್ಯಯಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ವೃತ್ತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರಿ, ಉದ್ಯೋಗದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರಿ, ಲಾಭದಲ್ಲಿ ನಷ್ಟ ಆಗುವಂಥದ್ದು, ಒಂದಷ್ಟು ಕಳ್ಕೊಳ್ಳುವಂಥದ್ದು, ಒಂದಷ್ಟು ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿಮಗೆ ಬಂದ್ಬಿಡುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ಮೇಷರಾಶಿಯವರು ಇರಬೇಕಾಗ್ತದೆ. ನೀವೇನು ಮಾಡಬೇಕು ಅಂತಂದರೆ, ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಶನೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗ್ತದೆ. ಮತ್ತು ನಿಮ್ಮ ಕುಲದೇವರ ಆರಾಧನೆ, ಗುರುಬಲವನ್ನು ಪಡಿಲಿಕ್ಕಾಗಿ, ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕಾಗಿ ಮಾಡಬೇಕು. ಜೊತೆಗೆ ಯಾವುದೇ ಆ ಥರ ನಿರ್ಧಾರಗಳನ್ನು ತಗೋಬಾರ್ದು, ಅರ್ಜೆಂಟ್ ಮಾಡಬಾರ್ದು, ಹೋಗ್ಬಿಟ್ಟು ಪಾರ್ಟ್ನರ್ಶಿಪ್ ಮಾಡಬಾರ್ದು, ಹೊಸ ಬಿಸ್ನೆಸ್ ಕೈ ಹಾಕಬಾರ್ದು. ಈ ಥರದ್ದೇನೇ ಮಾಡಿದ್ರೂ ಕೂಡ ನಿಮಗೆ ಖಂಡಿತವಾಗಿಯೂ ಸಮಸ್ಯೆ ಆಗುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.